ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಎಪಿಸೋಡು ನಿಮ್ಮೆಲ್ಲರಿಗೂ ಹೆಂಗ್ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಅಶ್ವಿನಿ ಮ್ಯಾಮ್ ಯಾಗುರು ಇಷ್ಟೊಂದು ಓವರ್ ಆಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವ್ರನ್ನ ಟಾಸ್ಕಿಂದನೇ ಆಚೆ ಇಟ್ಟಿದ್ದಾರೆ. ಅವ್ರದ್ದು ಉಸ್ತುವಾರಿ ಕೆಲಸ ಅಷ್ಟೇ. ಬಟ್ ಅವ್ರು ಅದನ್ನು ಮಾಡದೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಹತ್ರನೂ ಹೋಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ರಲ್ಲ, ಆ ಇನ್ಫ್ಲುಯೆನ್ಸ್ ಮಾಡಿದ್ದು ನೋಡಿ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಯಾರ್ಯಾರು ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಭಯ ಪಡ್ತಿದ್ದಾರಾ, ಇಲ್ಲಾಂದರೆ ಅವ್ರು ಎಲ್ಲಿ ಇವ್ರನ್ನ ತುಳಿದಾಕ್ಬಿಡ್ತಾರೋ ಅಂತ ಒಂದು ಎಚ್ಚರ್ಕೊಳ್ತಾ ಇದ್ದಾರಾ ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ. ಬಟ್ ಅನ್ನೆಸೆಸರಿಯಾಗಿ ಜಗಳ ಮಾಡ್ಕೊಳ್ತಾ ಇದ್ದಾರೆ. ಇದೇ ಥರನೇ ಸ್ಕ್ರೀನ್ ಸ್ಪೇಸ್ ತಗೋಬೇಕು ಅಂತ ಅವ್ರು ಅನ್ಕೊಂಡ್ರೆ ಮಾತ್ರ ಸೀರಿಯಸ್ಲಿ ಅವ್ರಿಗೆ ಒಳ್ಳೇದಲ್ಲ. ಅವ್ರು ಬಿಗ್ ಬಾಸ್‌ಗೆ ಹೋಗದೇ ಇದ್ರೇನೆ ಚೆನ್ನಾಗಿರ್ತಿತ್ತು ಅಂತ ನನಗೊಂದೊಂದ್ಸಲ ಅನ್ಸುತ್ತೆ. ಯಾಕಂದ್ರೆ ಆಚೆ ಎಲ್ಲ ಕನ್ನಡದ ಏನೋ ಹೋರಾಟಗಾರ್ತಿ ಅದು ಇದು ಅಂತೆಲ್ಲ ಒಳ್ಳೆ ಹೆಸರು ಮಾಡ್ಕೊಂಡು, ಇನ್ನೊಂದ್ ಸ್ವಲ್ಪ ಒಳ್ಳೆ ಹೆಸರು ಮಾಡ್ಕೊಳ್ಳೋಣ ಅಂತ ಬಿಗ್ ಬಾಸ್ ಮನೆಗೆ ಹೋಗಿದ್ದಾಗ, ಈ ತರ ಒಂದು ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡು ಆಚೆ ಬರೋದು ನಿಜವಾಗ್ಲೂ ಅವ್ರಿಗೆ ಒಳ್ಳೇದಲ್ಲ. ಇನ್‌ಫ್ಯಾಕ್ಟ್ ಅವರು ಸರಿ ದಾರಿಲಿ ಹೋಗಿ ಕೂಡ ಆಟ ಆಡ್ಬೋದು. ಫಸ್ಟ್ ವೀಕು ನನಗೆ ನಿಜವಾಗ್ಲೂ ಅನ್ಸೋದು, ಏನ್ ಗುರು ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ತಾ ಇದ್ದಾರೆ, ಅವ್ರಿಗೆ ಅವ್ರು ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಅದಾದ್ಮೇಲೆ ರಕ್ಷಿತಾ ಬಂದಿದ್ದ ವೀಕಲ್ಲಿ ಅವ್ರು ಆಡಿದ್ ನೋಡಿ ಇವ್ರೇನಾ ಅಂತ ಕೂಡ ನನಗೆ ಅನ್ನಿಸ್ತು. ಸೊ ಒಂದು ಪಾಸಿಟಿವ್ ವೇ ಆಗಿ ಆಡಿದ್ರೆ ಅಶ್ವಿನಿ ಮ್ಯಾಮ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಮಾತ್ರ ಸೀರಿಯಸ್ಲಿ ಅವ್ರ ಆಟನ ಅವರೇ ಕೆಡಿಸ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಮಾತಾಡ್ತಾ ಹೋಗೋಣ ಏನೇನಾಯ್ತು ಎಪಿಸೋಡಲ್ಲಿ ಅಂತ. ನಿನ್ನೆ ಎಪಿಸೋಡು ಸ್ಟಾರ್ಟ್ ಆದ ತಕ್ಷಣನೇ ಕ್ಯಾಪ್ಟನ್ಸಿ ಯಾರ್ಯಾರು ಲೀಡ್ ಮಾಡ್ತಾ ಇದ್ರು ಒಂದೊಂದು ಟೀಮ್ನ ಅವ್ರನ್ನೆಲ್ಲ 3 ಜನನು ಕರೆದ್ಬಿಟ್ಟು ಡೈರೆಕ್ಟಾಗಿ ನೀವು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿ ಹೋಗ್ಬೋದು. ಇಲ್ಲ ಅಂದರೆ ನಿಮ್ಮ ಇದನ್ನೇನಾದರೂ ನೀವು ತೊಗೊಂಡ್ರಿ ಅಂದರೆ ನಿಮ್ಮ ಎಂಟೈರ್ ಟೀಮ್ ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಬೀಳುತ್ತೆ. ಇಲ್ಲ ಅಂದರೆ ನೀವು ಇದನ್ನು ರಿಜೆಕ್ಟ್ ಮಾಡಿದ್ರಿ ಅಂದರೆ ಯಾರು ಹೈಯೆಸ್ಟ್ ಪಾಯಿಂಟ್ಸ್ ತೊಗೊಂಡಿರುತ್ತೋ ಅವ್ರ ತಂಡ ಒಂದಿಗೆ ನೀವು ಕೂಡ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿ ಹೋಗ್ತೀರಾ ಅಂತ ಒಂದು ಬಿಗ್ ಬಾಸ್ ಹೇಳ್ದಾಗ, ಆಬ್ವಿಯಸ್ಲಿ ಇಲ್ಲಿ ಸ್ವಲ್ಪ ಜನ ಹೆಂಗಂತಾರೆ ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಏನು ತೊಗೊಂಡಿದ್ದಾರೆ ಡಿಸಿಷನು, ಅದು ರೈಟ್ ಡಿಸಿಷನು. ಯಾಕಂದರೆ ಅವ್ರಿಗೆ ಇನಿಷಿಯಲಿ ಇಮ್ಯುನಿಟಿ ಪವರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ವೀಕ್ ಎಲ್ಲರೂ ವೈಲ್ಡ್ ಕಾರ್ಡ್ ಎಂಟ್ರಿನ ನಾಮಿನೇಟ್ ಮಾಡೇ ಮಾಡ್ತಾರೆ. ನಮಗೆ ಚಾನ್ಸ್ ಬೇಕು, ನಾವು 3 ಇಯರ್ಸ್ ಫೈಟ್ ಮಾಡಿದ್ದೀವಿ, ನೀವು ಈಸಿಯಾಗಿ ಬಂದು ಸೇವ್ ಆಗೋದು ನಮ್ಗೆ ಇಷ್ಟ ಇಲ್ಲ ಅಂತ ಎಲ್ಲರೂ ನಾಮಿನೇಷನಲ್ಲಿ ಇಡ್ತಾರೆ ಅವ್ರನ್ನ. ಬಟ್ ಹಂಗಂತ ಹೇಳ್ಬಿಟ್ಟು ಟೀಮ್ ಎಫರ್ಟ್ನ ಕೂಡ ವೇಸ್ಟ್ ಮಾಡೋದು ತುಂಬ ರಾಂಗ್ ಅನ್ಸುತ್ತೆ. ಅಲ್ಲಿ ಸೂರಜ್ ಅವ್ರು ತೊಗೊಂಡಿರೋ ಡಿಸಿಷನು ಸೀರಿಯಸ್ಲಿ ದ ಬೆಸ್ಟ್ ಡಿಸಿಷನ್. ಅದಕ್ಕೆ ಪ್ರೂಫೇನೆ ಅವ್ರ ಇನ್ಸ್ಟಾಗ್ರಾಮ್ ಗ್ರೋ ಆಗ್ತಿರೋದು. ಸಖತ್ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ಯಾವಾಗ ನಾನು ಮೊನ್ನೆ ನೋಡಿದಾಗ ಅರೌಂಡ್ 170, ಇವತ್ತು ನೋಡಿದ್ರೆ ಅರೌಂಡ್ 224 225 ಆಗಿದೆ. ಕ್ರೇಜಿಯಾಗೆ ಫ್ಯಾನ್ ಫಾಲೋವರ್ಸ್ನ ಮಾತ್ರ ತಗೊಳ್ತಾ ಇದ್ದಾರೆ. ಅಲ್ಲಿ ಅವ್ರು ಸೋತಿರ್ಬೋದು, ಬಟ್ ಆಚೆ ಮಾತ್ರ ಅವ್ರಿಗೆ ಬರ್ತಿರೋ ಪಾಸಿಟಿವಿಟಿ ಅಷ್ಟಿಷ್ಟಲ್ಲ. ಒಳ್ಳೆ ಡಿಸಿಷನ್ ತೊಗೊಂಡ್ರು ಸೂರಜ್ ಅಂತ ಹೇಳ್ಬೋದು. ನನ್ನ ಟೀಮ್ ಹೋದ್ರೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬಂದ್ಬಿಟ್ಟು ರಿಷಾ ಅವರು ಮತ್ತೆ ರಘು ಅವರು, ಇಟ್ ವಾಸ್ ಸೋ ಎವಿಡೆಂಟ್, ಅವ್ರಿಗೆ ಗೊತ್ತಿದೆ ಅವ್ರ ಟೀಮ್ ಆಚೆ ಬೀಳುತ್ತೆ ಅವ್ರನ್ನ ತೊಗೊಂಡು, ಅವ್ರು ಏನಾದರೂ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅಂತ. ಬಟ್ ಸ್ಟಿಲ್ ಅಲ್ಲಿ ಸೆಲೆಕ್ಟ್ ಮಾಡಿದಾಗ ಅವ್ರ ಸ್ಟ್ಯಾಂಡ್ ಏನಾಗಿತ್ತೋ ಆಚೆ ಬಂದು ಕೂಡ ಆ ಸ್ಟ್ಯಾಂಡ್ಗೆ ಅವ್ರು ನಿಂತ್ಕೊಳ್ಬೇಕಾಗಿತ್ತು. ಹೌದು, ನಮ್ಗೆ ಇಮ್ಯುನಿಟಿ ಪವರ್ ಇಂಪಾರ್ಟೆಂಟ್ ಆಗಿತ್ತು, ನೀವು ಇಷ್ಟು ದಿನ ಇದ್ದೀರಾ, ನಿಮ್ಗೆ ಆಚೆ ಅಷ್ಟೋ ಇಷ್ಟೋ ಫ್ಯಾನ್ ಫಾಲೋಯಿಂಗ್ ಇದೆ, ನಮಗೆ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದ್ರಿಂದ ನಾವು ತೊಗೊಂಡ್ರಿ ಅಂತ ಕ್ಲೀನಾಗೆ ಡಿಫೆಂಡ್ ಮಾಡ್ಕೊಂಡಿದ್ದಿದ್ರೆ ಅದಕ್ಕೊಂದು ಅರ್ಥ ಇರೋದು. ಬಟ್ ಅಲ್ಲಿ ರಿಷಾ ಅವರು ಒಂದು ಡಿಫ್ರೆಂಟ್ ಸ್ಟೋರಿನೇ ಕಟ್ಬಿಟ್ಟು, ಇನ್ನೂ ನಮ್ಮ ಟೀಮ್ ಇದೆ, ಇನ್ನೂ ನಮ್ಮ ಟೀಮ್ ಆಡುತ್ತೆ ಅಂತೆಲ್ಲ ಸುಳ್ಳು ಹೇಳಿ ಕನ್ವಿನ್ಸ್ ಮಾಡಕ್ಕೆ ನೋಡಿದ್ರಿ ನೋಡು, ಅದು ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಅದಕ್ಕೆ ರಘು ಅವರು ಕೂಡ ಕೈ ಜೋಡಿಸಿದ್ರು. ಕರೆಕ್ಟಾಗಿ ಅಲ್ಲಿ ಕ್ಲೀನಾಗಿ ಡಿಸಿಷನ್ ತೊಗೊಂಡಿದ್ದು ಅಂದರೆ ನಮ್ಮ ಸೂರಜ್ ಅವರಷ್ಟೇ. ಇನ್ಫ್ಯಾಕ್ಟ್ ಇವರು ಅಶ್ವಿನಿ ಮ್ಯಾಮ್ ಕೂಡ ಹೇಳ್ತಾರೆ, ಅವ್ರಿಗೆ ಒಬ್ಬ ಅಲ್ಲಿ ರಿಜೆಕ್ಟ್ ಮಾಡೋದೇನು, ನೀವಿಬ್ಬರು ತೊಗೊಳ್ಳೋದೇನು, ಅಂದರೆ ನೀವಿಬ್ರಿಗೂ ಅರ್ಥ ಆಗಿದೆಯಾ, ಇಲ್ಲಾಂದರೆ ಅರ್ಥ ಆಗದೆ ಇರೋ ಥರ, ಅಂದರೆ ಅರ್ಥ ಆಗಿದ್ರು ಅರ್ಥ ಆಗಿಲ್ಲದೆ ಇರೋ ಥರ ನಟಿಸ್ತಾ ಇದ್ದೀರಾ ಅಂತ ಕೇಳ್ದಂಗಿತ್ತು. ಅಷ್ಟೇ ಅಲ್ಲದೆ ಜಾನ್ವಿ ಅವರು ಕೂಡ ಕ್ರಾಸ್ ವೆರಿಫೈ ಮಾಡಿದ್ರು ರಿಷಾ ಅವ್ರ ಹತ್ರ. ಸೊ ನಿನ್ನ ಪ್ರಕಾರ ಇವಾಗ ನಿಮ್ಮ ಟೀಮ್ ಎಲ್ಲನೂ ಇನ್ನೂ ಆಟದಲ್ಲೇನೆ ಇದೆ, ನೀನು ಮಾತ್ರ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ತಾ ಇದೀಯಾ ಅಲ್ವಾ ಅಂತ ಕನ್ಫರ್ಮೇಷನ್ ತೊಗೊಂಡ್ರು ರಿಷಾ ಅವ್ರ ಹತ್ರ. ಬಟ್ ರಿಷಾ ಅವರು ಅವಾಗ ಕೂಡ ಸುಳ್ಳು ಹೇಳಿದ್ರು ಜಾನ್ವಿಗೆ. ಅಲ್ಲಿ ಜಾನ್ವಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾತಾಡಿದ್ರ ಅಂತ ಅನ್ನಿಸ್ತು. ಬಟ್ ಆಚೆಗಡೆ ರಿಷಾ ಅವರು ಕೂಡ ಹಂಗೆ ಟ್ರೋಲ್ ಆಗ್ತಾ ಇದ್ದಾರೆ ಚಂದ್ರಪ್ರಭಾ ಅವ್ರ ಹತ್ರ. ಅವ್ರು ನಡ್ಕೊಳ್ತಿರೋ ರೀತಿ ಆಗಿರ್ಬೋದು, ಐ ನೋ ಅದು ಜೆನ್ಯೂನ್ ಫ್ರೆಂಡ್ಶಿಪ್ ಆಗಿ, ಇಲ್ಲಾಂದರೆ ಫನ್ಗೆ ರಿಷಾ ಅವರು ಮಾಡ್ತಾ ಇರೋದು ಅಂತ. ಬಟ್ ಅಲ್ಲಿ ಅವರು ಸ್ಕ್ರೀನ್ ಸ್ಪೇಸ್ಗೂ ಕೂಡ ಅವ್ರನ್ನೆಲ್ಲರನ್ನೂ ಯೂಸ್ ಮಾಡ್ಕೊಳ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಅದಕ್ಕೆ ಜಾನ್ವಿ ಅವರು ಹೇಳ್ತಾ ಇರ್ತಾರೆ, ಎಲ್ಲರಿಗೂ ಛತ್ರಿ ಹಿಡ್ಕೊಂಡು ನಾನು ಇಲ್ಲಿ ಬರ್ತಾ ಇರಲಿಲ್ಲ, ಇಷ್ಟು ದಿನ ಅವ್ರೆಲ್ಲರ ಜೊತೆನೂ ಇದ್ಬಿಟ್ಟು ಇವಾಗ ಸರಿಯಾಗಿ ಎಳೆದ್ಲು ಬಂಡೆ, ಆ ಥರ ಎಲ್ಲ ಮಾತಾಡ್ತಾರೆ ಜಾನ್ವಿ ಅವರು. ಅದಕ್ಕೆ ಮತ್ತೆ ಅಶ್ವಿನಿ ಮ್ಯಾಮ್ ಹತ್ರ ಹೋಗ್ಬಿಟ್ಟು, ನೋಡ್ರಿ ಛತ್ರಿ ಹಿಡಿತಾ ಇದ್ದಾರೆ ಅಂತ ಅಂದರೆ, ಇಲ್ಲಿ ರಿಷಾ ಅವ್ರೇನು ಸುಮ್ಮನೆ ಇರಲಿಲ್ಲ, ಹೌದು ನೀನು ಬಕೆಟ್ ಇಟ್ಕೊಂಡೇ ಬಂದಿದ್ಯಾ ಅಶ್ವಿನಿ ಅವರಿಗೆ ಅಂತ ಅಂದರು. ಅಲ್ಲೊಂದು ಸ್ವಲ್ಪ ಜಾಸ್ತಿ ಕಾಂಟ್ರವರ್ಸೀಸ್ ಆಯಿತು ಜಾನ್ವಿ ಮತ್ತು ರಿಷಾ ಅವ್ರ ಬಗ್ಗೆ. ಇಲ್ಲಿ ಇಷ್ಟೆಲ್ಲ ಆಗಿದ್ದು ಒಂದು ರಿಷಾ ಅವ್ರು ಏನು ಸುಳ್ಳು ಹೇಳಿದ್ರು ಅದರಿಂದ. ಡೈರೆಕ್ಟಾಗೆ ನಮಗೆ ಇಮ್ಯುನಿಟಿ ಬೇಕು, ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದಿದ್ರೆ ಮೋಸ್ಟ್ಲಿ ಇಷ್ಟು ಜಗಳ ಆಗ್ತಾ ಇರಲಿಲ್ವೇನೋ. ಅಷ್ಟೇ ಅಲ್ಲದೆ ಯಾಕೆ ತೊಗೊಂಡಿದ್ದೀರಾ ಅಂತ ಡೆಡ್ ಪಾಯಿಂಟ್
ಅಂತ ಬಂದಾಗ ಅವರು ನಮಗೆ ಗೊತ್ತು ಇವರೆಲ್ಲರೂ ಸೂರಜ್ ಅವ್ರ ತಂಡದಿಂದ ತುಂಬ ಪಾಯಿಂಟ್ಸ್ ಆಲ್ರೆಡಿ ಕದ್ದು ಎತ್ಕೊಬಿಟ್ಬಿಟ್ಟಿದ್ದಾರೆ, ಅವ್ರಿಗೆ ಹೆಂಗಿದ್ರು ಗೊತ್ತು ಅವರೇ ಟೀಮಲ್ಲಿ ಹೈಯೆಸ್ಟ್ ಇದ್ದಾರೆ ಅಂತ, ಅದಕ್ಕೋಸ್ಕರನೇ ಅವನು ಸೂರಜ್ ತಗೊಂಡಿಲ್ಲ, ನಮಗೆ ಗೊತ್ತು ನಮ್ಮ ಟೀಮ್ ಕಡಿಮೆ ಇದೆ ಅಂತ, ಅದಕ್ಕೆ ನಾನು ಇದನ್ನು ತಗೊಂಡೆ ಅಂತ ಡಿಫೆಂಡ್ ಬೇರೆ ಮಾಡ್ಕೋತಾರೆ. ಬಟ್ ಅಟ್ ದಿ ಎಂಡ್ ಆಫ್ ಅ ಡೇ ಕೌಂಟ್ ಮಾಡಿದಾಗ ಎಲ್ಲರಿಗೂ 10 ಪಾಯಿಂಟ್ಸ್ 20 ಪಾಯಿಂಟ್ಸ್ ಅಷ್ಟೇ ಡಿಫ್ರೆನ್ಸ್ ಇತ್ತು. ಸೊ ಈಚ್ ಆ್ಯಂಡ್ ಎವ್ರಿ ಟೀಮ್ ಈಕ್ವಲ್ ಆಗೇನೆ ಎಫರ್ಟ್ ಕೊಟ್ಟಿದ್ದಾರೆ. ಯಾರಾದರೂ ವಿನ್ ಆಗ್ಬೋದಾಗಿತ್ತು, ಯಾವ ತಂಡ ಬೇಕಾದರೂ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ಗೆ ಹೋಗಬಹುದಾಗಿತ್ತು ಇನ್ನೊಂದು ರೌಂಡ್ ಆಡಿಸಿದ್ರೆ. ಸೊ ಆ ಒಂದು ಟೀಮ್ ಸ್ಟ್ರಾಂಗ್ ಇದೆ, ಒಂದು ಟೀಮ್ ವೀಕ್ ಇದೆ ಅಂತ ಪಾಯಿಂಟ್ಸಲ್ಲಿ ನಮಗೆಲ್ಲೂ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಒಂದು ಐ ಥಿಂಕ್ 210 240 250 ಈ ಥರ ಒಂದು 10-20 ಪಾಯಿಂಟ್ಸಲ್ಲೇ ಒಂದೊಂದು ಟೀಮ್ಗೆ ಡಿಫ್ರೆನ್ಸ್ ಇದ್ದಿದ್ದು ಪಾಯಿಂಟ್ ವೈಸಲ್ಲಿ. ಸೊ ಹಿಂಗಿರ್ಬೇಕಾದ್ರೆ ಅವ್ರ ಟೀಮ್ನ ಅವರು ಟ್ರಸ್ಟ್ ಮಾಡಿ ಟೀಮ್ಗೋಸ್ಕರ ಆಡಬೇಕಾಗಿತ್ತು, ಬಟ್ ಆಡಲಿಲ್ಲ. ಕದ್ದಿದ್ದೀರಾ ನೀವು ಅಂತ ಒಂದು ಪಾಯಿಂಟ್ ರೇಸ್ ಮಾಡಿದ್ದಕ್ಕೆ ರೇಸ್ ಆದರೂ ಮಾತಾಡಿದ್ರು, ಸ್ವಲ್ಪ ಅಲ್ಲಿ ಜಗಳ ಕೂಡ ಆಯಿತು. ಪುಟಾಣಿ ಮತ್ತು ಹಿರೀಶ್ ಅವರಿಗೆ ತುಂಬ ಚೆನ್ನಾಗಿ ಡಿಫೆಂಡ್ ಮಾಡಿದರು, ನೀನು ಮೋಸಗಾತಿ, ನೀನು ಟೀಮ್ನ ಬಿಟ್ಕೊಟ್ಬಿಟ್ಟೆ, ಸೆಲ್ಫಿಶ್ ಅಂತ ಎಲ್ಲರೂ ಕೂಡ ರಕ್ಷಿತ್ ಅವರು ಸಖತ್ತಾಗೆ ಡಿಫೆಂಡ್ ಮಾಡಿಕೊಂಡ್ರು. ಅವರು ಮಾತಾಡಿದ್ರಲ್ಲಿ ತಪ್ಪಿಲ್ಲ, ಯಾಕಂದರೆ ಕದ್ರು ಅಂತ ಹೇಳಿದ್ದಕ್ಕೇ ಅಲ್ಲಿ ರಕ್ಷಿತ್ ಅವ್ರು ಎಂಟರ್ ಆದರು, ಯಾಕಂದರೆ ರಕ್ಷಿತ್ ಅವರೇ ಕದ್ದಿರ್ತಾರೆ ಪಾಯಿಂಟ್ಸ್ನ. ಸೊ ಇಟ್ಸ್ ಆಲ್ ಅ ಪಾರ್ಟ್ ಆಫ್ ಅ ಗೇಮ್, ಇಟ್ಸ್ ಕಂಪ್ಲೀಟ್ಲಿ ಫೇರ್ ಅಂತ ಅನಿಸುತ್ತೆ. ರಕ್ಷಿತ್ ಅವರು ಅಲ್ಲಿ ಏನೋ ತಪ್ಪು ಮಾಡಿದ್ರು ಅಂತಂತೂ ನಾನು ಹೇಳಲ್ಲ. ಇದೆಲ್ಲ ಆದಮೇಲೆ ಎಲ್ಲ ಒಂದು ಡಿಸಿಷನ್ ಫೈನಲ್ ಆಗಿರುತ್ತೆ, ಕೌಂಟ್ಸ್ ಎಲ್ಲ ಮಾಡ್ತಾರೆ. ಈ ಥರ 3 ಜನನೂ ಕ್ಯಾಪ್ಟನ್ಸಿ ಕಂಟೆಂಡರ್ಸ್, ಸಾರಿ ಇಬ್ಬರು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗ್ತಾರೆ. ಸೂರಜ್ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ಸ್, ಅವ್ರ ಟೀಮ್ ಆಗಲಿ ಅವರಾಗಲಿ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಲ್ಲ ಅಂತ ಬಿಗ್ ಬಾಸಿಂದ ಅನೌನ್ಸ್ಮೆಂಟ್ ಬಂದಾಗ ಇಲ್ಲಿ ಅಶ್ವಿನಿ ಮ್ಯಾಮ್ಗೆ ಹೋಗಿ ಪ್ರತಿಯೊಬ್ಬರನ್ನು ಇನ್ಫ್ಲುಯೆನ್ಸ್ ಮಾಡೋ ಅವಶ್ಯಕತೆ ಯಾಕೆ ಗುರು ಬೇಕಾಗಿತ್ತು ಅಂತ ಅನ್ನಿಸ್ತು. ಇವ್ರು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿಲ್ಲ, ಆಟನೂ ಆಡಿಲ್ಲ, ಇವ್ರಿಗೆ ಯಾವುದೇ ಥರದ ಅನ್ಯಾಯ ಆಗಲಿ ಏನೇ ಆಗಲಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸಿಂದ ಆಗಿಲ್ಲ. ಫಸ್ಟಲ್ಲಿ ಅವ್ರನ್ನ ಕ್ಯಾಪ್ಟನ್ಸಿ ಕಂಟೆಂಡರ್ಸಿಂದ ಆಚೆ ಇಟ್ಟರು, ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟರು. ನೀವು ಡಾಮಿನೇಟಿಂಗು, ನೀವೇ ಕ್ವೀನ್ ಅನ್ಕೋತೀರಾ, ನಾವು ಅದನ್ನು ಆ ಸೊಕ್ಕನ್ನ ಮುರಿಬೇಕು, ಅದಕ್ಕೋಸ್ಕರನೇ ಆಚೆ ಇಕ್ಕಿದ್ದು ಅಂತ ಹೇಳಿದ್ರು ಕೂಡ ಇವ್ರು ಹೋಗಿ ಪ್ರತಿಯೊಬ್ಬರ ಹತ್ರನೂ ನಾವು ಒಪ್ಪಲ್ಲ, ಇವ್ರಿಬ್ರಲ್ಲಿ ಯಾರಾದರೂ ಆದರೆ ನಮ್ಮರಲ್ಲೇ ಯಾರಾದರೂ ಒಬ್ಬರಾಗಬೇಕು, ಒಪ್ಪಬೇಡಿ ಅಂತ ಇನ್ಫ್ಲುಯೆನ್ಸ್ ಮಾಡಿದ್ದು ನನಗೆ ಎಷ್ಟು ಪ್ರಕಾರ ಸರಿ ಅಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಸುಮ್ಮನೆ ಇರ್ಬೋದಾಗಿತ್ತು ಈಕೆ ಅಂತ ಅನ್ನಿಸ್ತು. ಅಷ್ಟೇ ಅಲ್ಲದೆ ರಕ್ಷಿತಾನ ಕರೆದ್ಬಿಟ್ಟು ಇವರಿಬ್ಬರಲ್ಲಿ ನೀನು ಯಾರಿಗೆ ಸಪೋರ್ಟ್ ಮಾಡ್ತೀಯಾ ಹೇಳು ಅಂದಾಗ, ಅವರು ರಘು ಅಂದಾಗ ಯಾಕೆ ರಘು, ಇಬ್ರಿಗೂ ಸಪೋರ್ಟ್ ಮಾಡಬಾರ್ದಲ್ವಾ ಅಂತ ಇನ್ಫ್ಲುಯೆನ್ಸ್ ಮಾಡಿದ್ದಾಗಿರ್ಬೋದು. ಒಂಥರ ಯಾಕೆ ಗುರು ಬೇಕಾಗಿತ್ತು ಇವರಿಗೆ, ಯಾಕೆ ಗುರು ಬೇಕಿದಲ್ಲ ಇವರಿಗೆ ಅಂತ ನನಗೆ ಅನ್ನಿಸ್ತು. ಅಶ್ವಿನಿ ಮ್ಯಾಮು ಸುಮ್ಮನೆ ಅನ್ವಾಂಟೆಡ್ಲಿ ಮೂಗು ತೋರಿಸ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತು. ಇಷ್ಟೆಲ್ಲ ಆದರೆ ಮಾಳು ಅಣ್ಣ ಕೂಡ ಒಂದು ಸ್ವಲ್ಪ ಮಾತಾಡಿದರು, ನೀವು ಮಾಡಿದ್ದೆ ಮೋಸ ಅದು ಇದು ಅಂತ ಸ್ಟ್ಯಾಂಡ್ ತೊಗೊಂಡ್ರು. ವೈಲ್ಡ್ ಕಾರ್ಡ್ ಎಂಟ್ರಿ ಮೇಲೆ ವಾಯ್ಸ್ ರೇಸ್ ಮಾಡಿದ್ರು. ಒಂದು ಸ್ವಲ್ಪ ಹೊತ್ತು ಇದೆಲ್ಲ ಆದ ತಕ್ಷಣ ಎಲ್ಲರೂ ಕಾಮ್ ಡೌನ್ ಆದರು ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತು ಕಿಚ್ಚಾಡಿದ್ರು. ಧನುಷ್ ಅವರು ಕೂಡ ಅಷ್ಟೇ, ನಾನು ಮಾತ್ರ ಆ ಥರ ಮಾಡ್ತಾ ಇರಲಿಲ್ಲ, ಡೆಫಿನೆಟ್ಲಿ ನನ್ನ ಟೀಮ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೆ ಅಂತ. ಅಟ್ ದ ಎಂಡ್ ಆಫ್ ದ ಡೇ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಮಾಡಿದ್ದು ಸರಿನಾ ತಪ್ಪಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಸರಿ, ಅವ್ರಿಗೆ ಇಮ್ಯುನಿಟಿ ಬೇಕಾಗಿತ್ತು, ಅವ್ರು ತೊಗೊಂಡ್ರು. ಬಟ್ ಅದನ್ನು ಡೈರೆಕ್ಟಾಗೆ ಬಂದುಬಿಟ್ಟು ನನಗೆ ಬೇಕಾಗಿತ್ತು, ನಾವು ತೊಗೊಂಡ್ವಿ, ನಾವು ಆಟ ಆಡ್ತಾ ಇದ್ದೀವಿ ಅಂತ ಹೇಳಿದರೆ ಮುಗಿದೋಗಿರೋದು. ಅದಕ್ಕೆ ಫೇಸ್ ಮಾಸ್ಕ್ ಹಾಕ್ಕೊಂಡು ಶುಗರ್ ಕೋಟ್ ಮಾಡಿ, ಇಲ್ಲ ನಾವು ಹಂಗೆ ಅಂದ್ಕೊಂಡ್ವಿ ಹಿಂಗೆ ಅಂದ್ಕೊಂಡ್ವಿ ಅಂತ ಬಂದು ಡ್ರಾಮಾ ಮಾಡಿದ್ರಲ್ಲ, ಅದು ಮಾತ್ರ ನನಗೆ ಇಷ್ಟ ಆಗಲಿಲ್ಲ. ಮತ್ತು ತುಂಬ ಜನ ಹರ್ಟ್ ಆದರು. ರಾಶಿಕಾ ಅವರು ಕೂಡ ಹತ್ರು, ಅಯ್ಯೋ ನಾವು ಹೋಗ್ಲಿಲ್ವಲ್ಲ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ಗೆ 2 ವಾರದ ಇಮ್ಯುನಿಟಿ ಅಂತ. ಇದೆಲ್ಲ ಒಂದು ಕಡೆ ಆದರೆ ಸೆಲೆಬ್ರೇಷನ್ನು, ದೀಪಾವಳಿದು ಎಲ್ಲರ ಮನೆಯಿಂದನೂ ಊಟ ಬರುತ್ತೆ, ತುಂಬ ಎಲ್ಲರೂ ಖುಷಿ ಖುಷಿಯಾಗೆ ಮಾಡ್ತಾ ಇರ್ತಾರೆ. ಮಾಳೋರು ಎಮೋಷ್ನಲ್ ಆಗ್ತಾರೆ, ಅಶ್ವಿನಿ ಮ್ಯಾಮ್ ಅವರು ಕೂಡ ತುಂಬ ಎಮೋಷ್ನಲ್ ಆಗ್ತಾರೆ. ಆಬ್ವಿಯಸ್ಲಿ ಫ್ಯಾಮಿಲಿ ಅಂತ ಬಂದರೆ ಡೆಫಿನೆಟ್ಲಿ ಎಲ್ಲರೂ ಶೇರ್ ಮಾಡ್ಕೋತಾರೆ. ಮತ್ತು ಸ್ವಲ್ಪ ರಾಶಿಕಾ ಮತ್ತು ಸೂರಜ್ ಅವ್ರ ಮಧ್ಯೆ ಕೂಡ ಕಮ್ಯುನಿಕೇಷನ್ ನಡೆಯುತ್ತೆ. ನಾನು ಅವಳಿಗೆ ಸ್ಟಾರ್ಟಿಂಗೇ ಹೋಗಿ ರೋಸ್ ಕೊಟ್ಟೆ, ಇವಳು ಮಾತ್ರ ನನಗೆ ಹಾರ್ಟ್ ಕೊಡಲಿಲ್ಲ ಅನ್ನೋದು ಅಲ್ಲೆಲ್ಲೋ ಈಗೋ ಹಾರ್ಟ್ ಆಗಿರೋದಂತೂ ನಿಜ. ಅದನ್ನು ಅವರು ಶೇರ್ ಕೂಡ ಮಾಡ್ತಾರೆ. ರಾಶಿಕಾ ಅವ್ರು ನನಗೆ ನೀವೇನು ಅಂತಲೇ ಗೊತ್ತಿಲ್ಲ, ನಾನು ಹೆಂಗೆ ಕೊಡಲಿ ನಿಮ್ಗೆ ಹಾರ್ಟು ಅಂದರೆ, ಓ ನಿಮ್ಮ ಬಗ್ಗೆ ನಾನೆಲ್ಲ ತಿಳ್ಕೊಂಡು, ನೀವೆಲ್ಲ ಸೂಪರಾಗಿ ನಿಮ್ಮ ಬಗ್ಗೆ ಗೊತ್ತಿತ್ತು ನೋಡಿ, ಅದಕ್ಕೆ ನಾನು ಬಂದು ತಿಳ್ಕೊಂಡು ಬಂದು ರೋಸ್ ಕೊಟ್ಟೆ ಅಂತ ಸರ್ಕ್ಯಾಸಮಲ್ಲಿ ಮಾಡ್ತಾರೆ. ಮತ್ತು ಸ್ವಲ್ಪ ಫನಿ ಕನ್ವರ್ಸೇಷನ್ ಕೂಡ ನಡೆಯುತ್ತೆ ಅವರಿಗೆ. ನೀವಾದರೆ ಏನು ಮಾಡ್ತಾಯಿದ್ರಿ, ಸೆಲ್ಫಿಶಾಗಿ ಯೋಚನೆ ಮಾಡ್ತಾಯಿದ್ರಾ ಅಂದಾಗ, ಹೌದು ನಾನು ಸೆಲ್ಫಿಶಾಗಿ ಯೋಚನೆ ಮಾಡ್ತಾ ಇದ್ದೆ ಅಂತಾರೆ ರಾಶಿಕಾ ಅವರು. ಮತ್ತು ಅಷ್ಟು ಟ್ರಿಗರ್ ಆಗೋ ಅವಶ್ಯಕತೆ ಏನಿತ್ತು ಗುರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಮೇಲೆ ಅಂತ ಅನ್ನಿಸ್ತು. ಅದೇನೋ ಡ್ರಾಮಾನ, ಸ್ಕ್ರೀನ್ ಸ್ಪೇಸ್ಗೋಸ್ಕರ ಎಲ್ಲರೂ ಅಷ್ಟೊಂದು ಕಿಚ್ಚಾಡಿದ್ರಾ ಅಂತ. ಬಟ್ ಅಲ್ಲಿ ನನಗೆ ಜೆನ್ಯೂನ್ ಆಗೇ ಒಂದು ಆ ಆಪರ್ಚುನಿಟಿ ಹೋಯ್ತು, ನಮ್ಮ ಕೈಯಾರ ಕಿತ್ಕೊಂಡ್ರು ಇವರು ಅಂತ ಫೀಲ್ ಆಗಿದ್ದು ಗಿಲ್ಲಿ, ಚಂದ್ರಪ್ರಭಾ ಅವರು ಮತ್ತು ಧನುಷ್ ಅವರು ಅಂತ ಅನ್ನಿಸ್ತು. ಇನ್ನು ಮಿಕ್ಕಿದವರೆಲ್ಲ ಸುಮ್ಮನೆ ಕಿಚ್ಚಾಡ್ತಾ ಇದ್ದಾರೆ ಸ್ಕ್ರೀನ್ ಸ್ಪೇಸ್ಗೋಸ್ಕರ ಅಂತ ಅನ್ನಿಸ್ತು. ಯಾಕಂದರೆ ಅದು ಒಂದು ಸ್ವಲ್ಪ ಹೊತ್ತು ಆದ ತಕ್ಷಣ ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಹತ್ರ ಕೂತ್ಕೊಂಡು. ಅದಕ್ಕೆ ಸೂರಜ್ ಅವರು ಕೂಡ ಕೇಳ್ತಾರೆ, ನಿಮ್ಮ ಹತ್ರ ಇವಾಗ ಎಲ್ಲರೂ ಚೆನ್ನಾಗಿದ್ದಾರಾ ಅಂದರೆ, ಸ್ವಲ್ಪ ಜನ ಚೆನ್ನಾಗಿದ್ದಾರೆ, ಸ್ವಲ್ಪ ಜನ ಚೆನ್ನಾಗಿಲ್ಲ ಅಂತ ರಘೋರ್ ಅಂದಾಗ ಸೂರಜ್ ಅವ್ರು ಹೇಳ್ತಾರೆ, ನೋಡಿ ಅಲ್ಲಿ ಕಿಚ್ಚಾಡಿದಿಲ್ಲ ಅವರು, ಸ್ಕ್ರೀನ್ ಸ್ಪೇಸ್ ಬೇಕು ಅಂತ ಅಷ್ಟೇ, ಅವಾಗ ಹರ್ಟ್ ಆಗಿದ್ದು, ಇಷ್ಟು ಬೇಗ ಹೆಂಗೆ ತಣ್ಣಗಾಗೋಗ್ಬಿಡುತ್ತೆ ಅಂತ ಸೂರಜ್ ಅವ್ರ ಪಾಯಿಂಟ್ ಕೂಡ ಹಾಕಿ ಅಲ್ಲಿ ಕೇಳ್ತಾರೆ. ನನಗೆ ಅನಿಸುತ್ತೆ
ಸೂರಜ್ ಇಸ್ ವೆರಿ ಮೆಚ್ಯೂರ್, ಈಸ್ ಅನಲೈಸಿಂಗ್ ಎವ್ರಿ ಪಾಯಿಂಟ್. ಎಲ್ಲಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ರೀತಿಲಿ ಬಿಗ್ ಬಾಸ್ ಆಡ್ತಾ ಇದ್ದಾರೆ. ಅವ್ರಿಗೂ ಸ್ಕ್ರೀನ್ ಸ್ಪೇಸ್ ಅಂತ ಬಂದರೆ ಹೆಂಗ್ ಬೇಕಾದರೂ ತಗೋಬೋದು ಆಯಿತಾ. ಈ ನೋಸ್ ಅಲ್ಲಿ ಸೂರಜ್ ಅವ್ರಿಗೆ ಗೊತ್ತು ರಾಶಿಕಾ ಅಂದ್ರೆ ಇಂಟ್ರೆಸ್ಟ್ ಇದೆ ಅಂತ. ಇವತ್ತೊಂದು ಸ್ವಲ್ಪ ಅವ್ರ ಜೊತೆ ಫ್ಲರ್ಟ್ ಮಾಡಿ ತೋರಿಸಿದ್ರು. ನಾನು ನಿನ್ಗೋಸ್ಕರನೇ ಬಂದಿರೋದು ಬಿಗ್ ಬಾಸ್ಗೆ ಅಂತ ರಾಶಿಕಾ ಅವ್ರಿಗೆ ಹೇಳೋದು. ರಾಶಿಕಾ ಅವ್ರು ಅದ್ರಂತೂ ಕಂಟ್ರೋಲೇ ಮಾಡ್ಕೊಳ್ತಲ್ಲ, ಅಷ್ಟು ಬ್ಲಶ್ ಆಗ್ತಾ ಇದ್ದಾರೆ ಸೂರಜ್ ಅವ್ರನ್ನ ನೋಡಿ. ಕ್ರೇಜಿ ಈ ಸಲ ಎಪಿಸೋಡಲ್ಲಂತೂ ಟ್ರೋಲ್ ಮಾಡಿ ಬಿಸಾಕ್ತಾರೆ ಸುದೀಪ್ ಸರ್ ಇವರಿಬ್ಬರನ್ನು. ವೆರಿ ಎಕ್ಸೈಟೆಡ್ ಫಾರ್ ಸ್ಯಾಟರ್ಡೆ ಎಪಿಸೋಡ್ ನಾನು. ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಫೈಟು ಗುರು ಅಶ್ವಿನಿ ಮ್ಯಾಮ್ದು. ಅದೇನು ಬೇಕು ಅಂತಲೇ ಮಾಡ್ತಾರಾ ಅವರು? ಸ್ಕ್ರೀನ್ ಸ್ಪೇಸ್ ಹೆಂಗಾದರೂ ತೊಗೋಬೋದು ಗುರು, ಬಟ್ ಪಾಸಿಟಿವಿಟಿ ನಿಂತನ ನೀನು ತೋರಿಸೋದು ತುಂಬ ಇಂಪಾರ್ಟೆಂಟು. ಬಟ್ ಅದರಲ್ಲಿ ಅಶ್ವಿನಿ ಮ್ಯಾಮು ಸಿಕ್ಕಾಪಟ್ಟೆ ಫೇಲ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಕಾಕ್ರೋಚ್ ಅವರು ಬೇರೆ ಲಾಸ್ಟ್ ಟೈಮು ರಕ್ಷಿತನ ಟಾರ್ಗೆಟ್ ಮಾಡಿ ಹೆಂಗೆ ಉಗಿಸ್ಕೊಂಡ್ರು ಜಾನ್ವಿ ಮ್ಯಾಮು ಅಶ್ವಿನಿ ಮ್ಯಾಮ್ ಅಂತ. ಕಾಕ್ರೋಚ್ ಅವರೇ ಖುದ್ದಾಗಿ ನಿಂತ್ಕೊಂಡು ನೋಡಿದ್ದಾರೆ. ಇಲ್ಲಿ ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ರಕ್ಷಿತ್ ಅವ್ರಿಗೆ. ಅವ್ರು ಏನೋ ಜಾಸ್ತಿ ಸಲ ಕರೆದ್ರಂತೆ, ರಕ್ಷಿತಾ ಅವರು ರೆಸ್ಪಾಂಡ್ ಮಾಡಲಿಲ್ಲ ಅಂತೆ, ಅದಕ್ಕೆ ಸೆಡೆ ರಕ್ಷಿತಾ ಅನ್ನೋದಂತೆ. ಅಲ್ಲಿ ರಕ್ಷಿತ್ ಅವ್ರಿಗೆ ಅರ್ಥ ಆಯಿತು, ಅರ್ಥ ಆಗ್ಲಿಲ್ವೋ ಗೊತ್ತಿಲ್ಲ, ಸುಮ್ಮನೆ ಹ್ಞೂ ಅಂದ್ಬಿಟ್ಟು ಬಿಟ್ಬಿಟ್ರು. ಬಟ್ ಆ ಹುಡುಗಿ ನೋಡಿದ್ರೆ ನಿಜವಾಗ್ಲೂ ಪಾಪ ಅನ್ಸುತ್ತೆ ಗುರು. ಎಷ್ಟು ಕೆಳಗಡೆ ಹಾಕಿ ಮಾತಾಡ್ತಾ ಇದ್ದಾರೆ ಅಂದರೆ ಕಾಕ್ರೋಚು, ಜಾನ್ವಿ ಮತ್ತು ಅಶ್ವಿನಿ ಮ್ಯಾಮ್ ಬುದ್ಧಿ ಬಂದಿದೆ. ಅಟ್ಲೀಸ್ಟ್ ಅವ್ರು ಗೆಸ್ ಮಾಡಿದ್ದಾರೆ, ಓಕೆ ಇವಳಿಗೆ ಒಂದು ಸ್ವಲ್ಪ ಪಾಸಿಟಿವಿಟಿ ನಡೀತಾ ಇದೆ ಆಚೆ, ನಾನು ಸ್ವಲ್ಪ ಹುಷಾರಾಗಿರಬೇಕು ಅಂತ. ಬಟ್ ಈ ಜಾನ್ವಿಗೆ ಮತ್ತು ಕಾಕ್ರೋಚ್ ಅವ್ರಿಗೆ ಮಾತ್ರ ಬುದ್ಧಿ ಬಂದಾಗಂತೂ ಕಾಣಿಸ್ತಾ ಇಲ್ಲ. ನೆನ್ನೆ ಅಷ್ಟೊಂದು ಹತ್ರು ಅಶ್ವಿನಿ ಇವರು ಜಾನ್ವಿ ಅವ್ರು ಕೂತ್ಕೊಂಡು, ನಮ್ಮಪ್ಪ ನಮ್ಮಮ್ಮ ಹೆಂಗೆ ಫೀಲ್ ಆಗ್ತಾ ಇದ್ದಾರೆ, ನನ್ನ ಮಗ ಹೆಂಗೆ ಫೀಲ್ ಆಗ್ತಾ ಇರ್ತಾನೆ ಇವಾಗ ನಾನು ಅದೆಲ್ಲ ಕೆಡಿಸ್ಕೊಂಡು ಹೋದ್ರೆ ಅಂತ. ಅಟ್ಲೀಸ್ಟ್ ಈಗಾದರೂ ಅವ್ರನ್ನ ಕರೆಕ್ಟ್ ಮಾಡಿಕೊಂಡು ಒಂದು ಒಳ್ಳೆ ಗೇಮ್ ಆಡ್ತಾರೆ ಅಂದರೆ ಆ ಗೇಮ್ ಇಲ್ಲ. ಅಲ್ಲೋಗಿ ರಿಷಾ ಅವ್ರ ಮೇಲೆ ಹಚ್ತಾ ಇದ್ದಾರೆ, ಬಕೆಟ್ ಅಂತ ಇದ್ದಾರೆ. ಛತ್ರಿ ಅಂದರು ಇವರು. ರಿಷಾ ಅವ್ರು ಸುಮ್ಮನೆ ಇರಲಿಲ್ಲ, ನೀನು ಬಕೆಟ್ ಹಿಡ್ಕೊಂಡು ಓಡಾಡ್ತಾ ಇದೆಯಾ ಹೋಗು ಅಶ್ವಿನಿ ಮ್ಯಾಮ್ಗೆ ಅಂತ ಟಕ್ಕರ್ ಕೊಟ್ಟರು. ಇದೆಲ್ಲ ಬೇಕಾಗಿತ್ತ ಜಾನ್ವಿ ಅವರಿಗೆ? ಡಿಫೆಂಡ್ ಮಾಡ್ಕೊಳ್ಳಿ, ಬಟ್ ಇನ್ನು ರೈಟ್ ವೇ ಮಾತಾಡಿ ಕಂಟೆಸ್ಟೆಂಟ್ಸ್ ಹತ್ರ. ಸುಮ್ಮನೆ ಅವರೇ ಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ ಜಾನ್ವಿ ಮ್ಯಾಮು ಅಶ್ವಿನಿ ಅವರು ಮತ್ತು ಕಾಕ್ರೋಚ್ ಅಂತ ಅನ್ನಿಸ್ತು. ಮತ್ತು ಅಲ್ಲಿ ಅಶ್ವಿನಿ ಮ್ಯಾಮು ಅವರು ಕೊಟ್ಟಿರೋದು ಬಾತ್ರೂಮ್ ಕ್ಲೀನಿಂಗ್ ಅದೇ ಬಾತ್ರೂಮ್ ಕ್ಲೀನಿಂಗೇ ಮಾಡಬೇಕಾಗಿತ್ತು. ಕಿಚನ್ ಡಿಪಾರ್ಟ್ಮೆಂಟ್ಗೆ ತುಂಬ ಜನ ಇದ್ದಾರೆ. ಇನ್ಫ್ಯಾಕ್ಟ್ ಅಲ್ಲಿ ಹೋಗಿ ಯಾರೂ ಮಾಡ್ತಾ ಇಲ್ಲ ಅಂದರೆ ಯಾರು ಬರುತ್ತೋ ಅವ್ರು ಹೋಗ್ಬಿಟ್ಟು ಇನ್ವಾಲ್ವ್ ಆಗೋರು. ನಿನ್ನ ಕೆಲಸ ನೀನು ಮುಗಿಸ್ಬಿಟ್ಟು ಇನ್ನೂ ಟೈಮ್ ಇದ್ದರೆ ನೀನು ಬಂದು ಕಿಚನ್ ಡ್ಯೂಟಿ ಮಾಡು. ಅದು ಬಿಟ್ಟು ನನ್ನ ಕಿಚನಲ್ಲಿ ಯಾರೂ ಇಲ್ಲ ಅಂದ್ಬಿಟ್ಟು ಕಿಚನ್ ಡ್ಯೂಟಿ ಮಾಡಿಬಿಟ್ಟು ನಾನು ವಾಶ್ರೂಮ್ ಡ್ಯೂಟಿ ಮಾಡಲ್ಲ ಅಂದರೆ ಅಲ್ಲಿ ಯಾರು ಒಪ್ತಾರೆ? ಅಲ್ಲೆಲ್ಲ ಹೇಳ್ತಾ ಇದ್ದಾರೆ ಗಿಲ್ಲಿ ಬ್ಯಾಚ್ ಅವ್ರು ಹ್ಯಾಂಡಲ್ ಮಾಡ್ತಾರೆ ಅಂತ. ಬಟ್ ಆದರೂ ಅಶ್ವಿನಿ ಅವ್ರು ಕೇಳಲೇ ಇಲ್ಲ, ಡಿಫೆಂಡ್ ಮಾಡ್ಕೊಳ್ತಾನೆ ಇದ್ರು. ನನಗೆ ಗೊತ್ತಿರಲಿಲ್ಲ ಅದು ನೀವೆಲ್ಲ ಒಂದು ಗ್ರೂಪ್ ಆಗಿದ್ದೀರಾ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅಲ್ಲಿ ಕಾವ್ಯ ಅವ್ರು ಕೇಳಿದ್ರು ಕೂಡ, ಜಸ್ಟ್ ಒಂದು ಒಪಿನಿಯನ್ ಕೇಳ್ದಂಗೆ ಅನಿಸಿದ್ದು. ಅಲ್ಲಿ ಹೋಗ್ಬಿಟ್ಟು ಕಾವ್ಯ ಅಲ್ಲಿ ನಾನು ಕಡ್ಡಿಯಲ್ಲಿ ಆಡಿಸ್ಬೇಕು ಅಂತ ಅಶ್ವಿನಿ ಅವ್ರ ಹತ್ರ ಮಾತಾಡಿದ್ರು ಅಂತ ನನಗೆ ಎಲ್ಲೂ ಅನ್ನಿಸ್ಲಿಲ್ಲ. ನಿಮ್ಗೆ ಹಂಗೆ ಏನಾದರೂ ಅನಿಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಸ್ಟ್ ಒಂದು ಒಪಿನಿಯನ್ನ ಕೇಳ್ತಾ ಇದ್ರು ಅಷ್ಟೇ ಕಾವ್ಯ ಅವರು. ಬಟ್ ಇಲ್ಲಿ ಅಶ್ವಿನಿ ಅವರು ಆ ಪಾಯಿಂಟ್ನೇ ಕಟ್ ಮಾಡಿಬಿಟ್ಟು, ಏಯ್ ನೀನು ಯಾಕೆ ಮಾತಾಡ್ತಾ ಇದೆಯಾ, ಹೋಗಿ ನೀನು ಗಿಲ್ಲಿಗೆ ಬಕೆಟ್ ಹಿಡ್ಕೊಂಡಿರೋಗು ಅಂತ ಅಂದರು. ಆ ವಿಚಾರಕ್ಕೂ ಅಲ್ಲಿ ನಡೀತಿರೋ ಡಿಸ್ಕಷನ್ಗೂ ನೀನು ಕಾವ್ಯ ಹತ್ರ ಮಾತಾಡ್ತಿರೋ ಪಾಯಿಂಟ್ಗೂ ಏನಕ್ಕ ಸಂಬಂಧ? ಸರಿಯಾಗಿ ಮಾತಾಡು ಅಂತ ಅನ್ನಿಸ್ತು. ಏಯ್ ಅನ್ಬೇಡ ಅಂತಾರೆ. ಅವರೇ ಅಂತ ಇದ್ದಾರೆ ಕಾವ್ಯಗೆ, ಬಟ್ ಅನ್ಬೇಡ ಅಂತೆ. ಫುಲ್ಲಿ ಅವ್ರ ಇಮೇಜ್ನ ಅವರು ಎಷ್ಟು ಬೇಕೋ ಅಷ್ಟು ಡೆಸ್ಟ್ರಾಯ್ ಮಾಡ್ಕೊಳ್ತಾ ಇದ್ದಾರೆ ಅಶ್ವಿನಿ ಮ್ಯಾಮ್ ಅಂತ ಅನ್ನಿಸ್ತು. ಅಲ್ಲಿ ಗಿಲ್ಲಿ ಸಮಾಧಾನ ಮಾಡಿ ಕಾವ್ಯನ ಕರ್ಕೊಂಡು ಹೋಗಿ ಅಶ್ವಿನಿ ಮ್ಯಾಮ್ ಹತ್ರ ಮಾತಾಡಕ್ಕೆ ಹೋದ್ರೆ, ಯಾಕಂದರೆ ಅಲ್ಲಿ ಗಿಲ್ಲಿ ತಂಡ ಅಂತ ಮಾತಾಡ್ತಾ ಇರೋದು. ಸೊ ಆಬ್ವಿಯಸ್ಲಿ ಗಿಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಅಶ್ವಿನಿ ಮ್ಯಾಮ್ ಹತ್ರ ಮಾತಾಡಕ್ಕೆ ಹೋದ್ರೆ, ಏಯ್ ನೀನು ನನ್ನ ಹತ್ರ ಮಾತಾಡಕ್ಕೆ ಬರಬೇಡ, ನೀನು ಹೋಗ್ಬಿಟ್ಟು ಅವಳ ಹತ್ರ ಮಾತಾಡ್ಕೊ ಹೋಗು ಅಂತಾರೆ. ಯಾಪ್ಪ ಗುರು ಇಷ್ಟೊಂದು ಓವರ್ ಮಾಡ್ತಾ ಇದ್ದಾಳೆ ಅಂತಲೇ ನನಗೆ ಅನಿಸಿದ್ದು. ಒಂದು ಸ್ವಲ್ಪ ಅಶ್ವಿನಿ ಮ್ಯಾಮು ತಗ್ಗಿ ಬಗ್ಗೆ ಆಡಿದ್ರೆ ಚೆನ್ನಾಗಿರುತ್ತೆ. ದೀಪಾವಳಿ ಸೆಲೆಬ್ರೇಷನ್ ಕೂಡ ಆಗ್ತಾಯಿದೆ, ಕಿತ್ತಾಟ ಅಂತೂ ಯಗ್ಗ ಆಗ್ತಾಯಿದೆ. ಮತ್ತು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಪ್ರೋಮೋ ಕೂಡ ಬಂದಿದೆ. ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋದು ಕೂಡ ನ್ಯೂಸು. ಒಳ್ಳೆಯದಾಗಲಿ ವೈಲ್ಡ್ ಕಾರ್ಡ್ ಎಂಟ್ರಿ, ಬಿಕಾಸ್ ಅವರು ಕೂಡ ತುಂಬ ಜೆನ್ಯೂನ್ ಅಂತಲೇ ಅನ್ನಿಸ್ತಾರೆ. ರಿಷಾ ಅವ್ರ ಜೊತೆ ಸೇರ್ಕೊಂಡು ಸ್ವಲ್ಪ ಸುಳ್ಳು ಹೇಳಿರ್ಬೋದು, ಬಟ್ ಸ್ವಲ್ಪ ನಿಯತ್ತಾಗಿ ಆಡ್ತಾರೆ ಮನುಷ್ಯ ಅಂತಂತೂ ಅನ್ನಿಸ್ತಾ ಇದೆ. 1 ವೀಕ್ ಗ್ಯಾರಂಟಿ, ನೆಕ್ಸ್ಟ್ ವೀಕು ಕೂಡ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗ್ತಾರೆ. ಮತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಏನು ಕೊಟ್ಟಿದ್ರೋ ಅದು ರಘುವ್ರನ್ನ ಕ್ಯಾಪ್ಟನ್ ಮಾಡೋಕ್ಕಾಗಲಿ ರಿಷಾ ಅವ್ರನ್ನ ಕ್ಯಾಪ್ಟನ್ ಮಾಡೋಕ್ಕಾಗಲಿ ಕೊಟ್ಟಿಲ್ಲ ಅಂತ ಅನ್ನಿಸ್ತು. ಒಂದು ಜೆನ್ಯೂನ್ ಆಗಿ ಆರ್ಡರ್ ಮಾಡಿದ್ದಾರೆ. ಯಾಕಂದರೆ ಫುಲ್ ಫಿಸಿಕಲ್ ಟಾಸ್ಕ್ ಆಗಿದ್ರೆ ರಘು ಅವ್ರಿಗೆ ಸಪೋರ್ಟ್ ಮಾಡ್ದಂಗಿರೋದು, ಮತ್ತು ಫುಲ್ ಈಸಿಯಾಗಿ ಕೊಟ್ಟಿದ್ರೆ ರಿಷಾ ಅವರೇ ಗೆಲ್ಲಿ ಅನ್ನಂಗಿರೋದು. ಬಟ್ ಈಗ ಒಂದು ಮಾಡ್ರೇಟ್ ಫೇಸಲ್ಲಿ ಒಂದು ಇಬ್ಬರು ಕೂಡ ಯಾರಾದರೂ ಆಗ್ಬೋದು ಅನ್ನೋ ಒಂದು ಥರ ಟಾಸ್ಕ್ನ ಆರ್ಗನೈಸ್ ಮಾಡಿ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ನೇಮ್ನ ಜೋಡಿಸಿ ಅವ್ರ ಹೆಸರನ್ನ ಯಾರು ಫಸ್ಟ್ ಜೋಡಿಸ್ತಾರೋ ಅವರು ಕ್ಯಾಪ್ಟನ್ ಅಂತ. ಅಲ್ಲಿ ರಘು ಅವರೇ ಮುಂದೆ ಜೋಡಿಸ್ತಿರೋದು ಕೂಡ ನಮಗೆ ಪ್ರೋಮೋಲಿ ಗೊತ್ತಾಗುತ್ತೆ. ಸೊ ಈ ವಾರ ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ. ಮತ್ತು ಇಮ್ಯುನಿಟಿ ಕೂಡ ಬಂದಿದೆ. ನೆಕ್ಸ್ಟ್ ಎಲ್ಲ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಕೂಡ ಆಗ್ತಾರೆ. ನೋಡಬೇಕು ರಘು ಅವರು ಅವ್ರ ತಂಡಕ್ಕೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ. ಯಾಕಂದರೆ ಸೂರಜ್ ಅವರು ಶೇರ್ ಮಾಡ್ತಾಯಿದ್ರು ಸೂರಜ್ ಅವ್ರ ಹತ್ರ, ಈ ಥರ ನಾನು ಸ್ಟಾರ್ಟಿಂಗಲ್ಲಿ ಇವಾಗ ನಾನು ಕೆಟ್ಟೋನಾಗಿರ್ಬೋದು, ಬಟ್ ನಾನು ಆಟ ತೋರಿಸ್ತೀನಿ, ಎಲ್ಲರಿಗೂ ನಾನು ಹೆಂಗೆ ಸಹಾಯ ಮಾಡಬೇಕು ಹಂಗೆಲ್ಲ ಮಾಡ್ತೀನಿ, ನಾನು ಸ್ಲೋಲಿ ಅವ್ರ ಮನಸ್ಸನ್ನ ಎಲ್ಲರ ಮನಸ್ಸು ಗೆಲ್ತೀನಿ ಅಂತ
ಸೊ ಅವರಿಗೆ ನಿಜವಾಗ್ಲೂ ಒಂದು ಗ್ರೇಟ್ ಆಪರ್ಚುನಿಟಿ ಸಿಕ್ತು. ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ. ನೋಡಬೇಕು ಹೆಂಗೆ ಪ್ರೂವ್ ಮಾಡ್ಕೋತಾರೆ, ಹೆಂಗೆ ಆಟ ಆಡ್ತಾರೆ ಅಂತ. ಬಟ್ ರಘು ಇಸ್ ರಿಯಲಿ ವೆರಿ ಡಿಸರ್ವಿಂಗ್ ಅಂತಾನೆ ನನಗನ್ನಿಸ್ತು. ನಿಮ್ಮ ಪ್ರಕಾರ ನೆನ್ನೆ ಎಪಿಸೋಡ್ ಹೆಂಗೆ ಅನ್ನಿಸ್ತು? ಅಶ್ವಿನಿ ಮಾಡ್ತಿರೋ ರೀತಿ ಹೆಂಗಿದೆ? ಸೂರಜ್ ಅವ್ರು ತಗೊಂಡಿರೋ ಡಿಸಿಷನ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಗಿಲ್ಲಿ ಗುರು ಈ ಪಾಯಿಂಟೇ ಮರ್ತೋದೆ. ಮದಕರಿ ಲುಕ್ ಹಾಕ್ಕೊಂಡು ಎಲ್ಲ ಬರ್ತಾರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಗಿಲ್ಲಿ ಅಂದ್ರೇ ಕಾಮಿಡಿ, ಒಂಥರ ಪಾಸಿಟಿವಿಟಿ. ಅವ್ರನ್ನ ನೋಡ್ತಾ ಇದ್ರೇ ಒಂದು ಬಿಗ್ ಬಾಸ್ ನೋಡಿದಾಗ ಎಷ್ಟೇ ಜಗಳ ಆಗ್ತಾ ಇದ್ರು ಕೂಡ ಒಂದು ಜೋಕ್ ಮಾಡೋದಾಗ್ಲಿ, ಅವರು ಇನ್ನೋಸೆಂಟ್ ಒಂದು ಅಮಾಯಕನ ಥರ ಫೇಸ್ ಲುಕ್ ಮಾಡ್ಕೊಂಡು ಜಗಳ ನೋಡೋದಾಗ್ಲಿ, ಅದ್ರ ಮಧ್ಯೆ ಕೌಂಟ್ರ್ ಕೊಡೋದಾಗ್ಲಿ, ಅದು ಮಾಡಬೇಕು ಅಂತ ಇರಲ್ಲ, ನ್ಯಾಚುರಲ್ ಆಗೇ ಬರುತ್ತೆ ಕಾಮಿಡಿ ಅನ್ನೋದು ಅವರಿಗೆ. ಸೊ ಅದು ಒಂಥರ ಗಿಲ್ಲಿ ಅಂದ್ರೇ ನನಗೆ ಫೇವ್ರೇಟು ಬಿಗ್ ಬಾಸಲ್ಲಿ. ಮದಕರಿ ನಾಯಕ ಥರ ಲುಕ್ ಮಾಡ್ಕೊಂಡು ಬರ್ತಾರೆ, ಕಾವ್ಯಗೋಸ್ಕರ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಎಲ್ಲರೂ ಕೂಡ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಎಂಟೈರ್ ಎಪಿಸೋಡ್ ನೋಡೋಕ್ಕೆ ಸ್ವಲ್ಪ ಅಶ್ವಿನಿ ಮ್ಯಾಮ್ದು, ಜಾನ್ವಿ ಅವ್ರದ್ದು ಕನ್ನಿಂಗು ಅದೆಲ್ಲ ಒಂದು ಸ್ವಲ್ಪ ಇರಿಟೇಟ್ ಆದರೂ ಕೂಡ, ಸಂಕ್ರಾಂತಿ ಸೆಲೆಬ್ರೇಷನ್ ಆಗಿರ್ಬೋದು, ಅದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿತ್ತು ನೋಡೋದಕ್ಕೆ. ಎಂಟೈರ್ ಎಪಿಸೋಡು ಜಗಳ ಕಡಿಮೆ ಆದರೆ ಈ ಸೀಸನ್ ಬಿಗ್ ಬಾಸ್ ಚೆನ್ನಾಗಿರುತ್ತೆ ಅನಿಸುತ್ತೆ. ನಿಮ್ಮ ಪ್ರಕಾರ ನಿನ್ನೆ ಎಪಿಸೋಡ್ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.